ನನ್ನ ಹೆಸರು ಆರೋಗ್ಯ ಮೇರಿ ಅಂತ ಮೈಸೂರಿಂದ ಬಂದಿದ್ದೀನಿ. ಬ್ರದರ್ ಆನಂದ್ ಬ್ರದರ್ ಕಡೆಯಿಂದ ನಾನು ಬಂದಿರೋದು. ನನಗೆ 2024 ನನಗೆ ಬ್ರೆಸ್ಟಲ್ಲಿ ಒಂದು ಗಡ್ಡೆ ಇತ್ತು. ಅದು ನೋವಾಯಿತು ನನಗೆ. ಸ್ಟಾರ್ಟಿಂಗಲ್ಲಿ ಜಾನ್ವರಿಲಿ ನೋವಾಯಿತು. ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದೆ. ಫಾಲೋಅಪ್ಪಲ್ಲಿದ್ದೆ, ಏನೂ ಇಲ್ಲ ಅಂತ ಹೇಳಿದ್ರು. ಬಟ್ ಸಡನ್ನಾಗಿ ನೋವು ಸ್ಟಾರ್ಟ್ ಆಗೋಯಿತು. ಡಾಕ್ಟ್ರ್ ಹತ್ರ ತೋರಿಸಿದ್ದಕ್ಕೆ ಸೂಜಿ ಪರೀಕ್ಷೆ ಇದು ಎಲ್ಲ ಮಾಡಿಸಿದ್ರು. ಎಲ್ಲ ಮಾಡಿಸ್ದೆ. DCIC ಅಂತ ಬಾರ್ಡರ್ ಕ್ಯಾನ್ಸರ್ ಇರ್ಬೋದು, ಬಾರ್ಡರ್ ಲೈನ್ ಕ್ಯಾನ್ಸರ್ ಇರ್ಬೋದು ಅಂತ ಹೇಳಿದ್ರು. ತುಂಬ ಹೆದರ್ಕೊಂಡೆ. ಕ್ಯಾನ್ಸರ್ ಬಂದುಬಿಟ್ಟಿದೆ, ನಾನು ಇರಲ್ಲ, ಏನೋ ಆಗೋಗ್ತೀನಿ ಅಂತ ತುಂಬ ಹೆದರ್ಕೊಂಡೆ. ಜೀವನ ಇರಲೇಬಾರ್ದು ಅಂತ ಅನ್ನಿಸ್ಬಿಡ್ತು. ಎಲ್ಲ ಡಾಕ್ಟ್ರ್ ಹತ್ರ ಹೋದ್ವಿ. ಗೊತ್ತಿರೋ ಡಾಕ್ಟ್ರ್ ಅದು ಯಾರ್ಯಾರೋ ಸಜೆಷನ್ ಮಾಡಿದ್ರು. ಎಲ್ಲರ ಹತ್ರನೂ ಹೋದ್ವಿ. ಎಲ್ಲರೂ 50,000 ಕೊಡು, 1 ಲಕ್ಷ ಕೊಡು, 80,000 ಕೊಡು. ದುಡ್ಡಿಲ್ಲ ನನ್ನ ಹತ್ರ. ಆಗ ನಾವಿಬ್ಬರು 2 ದಿನ ಏನೂ ಪ್ಲ್ಯಾನೇ ಮಾಡಲಿಲ್ಲ. ಸುಮ್ಮನೆ ಮನೇಲೇ ಕೂತ್ಕೊಂಡಿದ್ದೆ. ನಾನು ವರ್ಕ್ ಮಾಡ್ತಾಯಿದ್ದೆ, ಬಟ್ ಮನೇಲಿ ಕೂತ್ಕೊಂಡಿದ್ದೆ. 2 ದಿನ ಗೊತ್ತಿಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲೋಗಿ ಎಂಡ್ ಮಾಡಬೇಕು, ಏನು ಗೊತ್ತಿಲ್ಲ. ಒಬ್ಬರು ಹೇಳ್ತಾರೆ ಬೆಂಗಳೂರಿಗೆ ಹೋಗು, ಒಬ್ಬರು ಹೇಳ್ತಾರೆ ಮಂಗಳೂರಿಗೆ ಹೋಗು. ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ದೇವ್ರ ಹತ್ರ ಪ್ರೇಯರ್ ಮಾಡಿದೆ. ದೇವ್ರ ನನಗೇನು ಗೊತ್ತಿಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ನನಗೆ ಗೊತ್ತಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಎಲ್ಲಿಂದ ಏನು ಮಾಡಬೇಕು ನಂಗೆ ಗೊತ್ತಿಲ್ಲ ಅಂತ ಒಂದು ಡಾಕ್ಟ್ರ್ ಹತ್ರ ಹೋಗಿ ಪರೀಕ್ಷೆ ಎಲ್ಲ ಮಾಡಿಸಿ, ಇನ್ನೇನು ಆಪ್ರೇಷನ್ ಮಾಡಬೇಕು, 30,000 ಸ್ಟಾರ್ಟಿಂಗಲ್ಲಿ ಕೊಡಿ ಅಂದರು. ಓಕೆ 30,000 ಕೊಡ್ತೀನಿ ಅಂತ ಮನೆಗೆ ಬಂದೆ. ಯಾಕೋ ನನಗೆ ಒಬ್ಬರು ಡಾಕ್ಟ್ರು ಬೇಡ ಅಂತ ಸಜೆಸ್ಟ್ ಮಾಡಿದ್ರು. ಆ ಡಾಕ್ಟ್ರು ಬೇಡ, ಬ್ರೆಸ್ಟ್ ತೆಗೆದುಬಿಡ್ತಾರೆ ಅಂತ. ಮನಸ್ಸು ಒಪ್ಪಲಿಲ್ಲ. ತಿರ್ಗಾ ಏನು ಮಾಡಿದ್ವಿ, ಇಬ್ಬರು ಕೂತ್ಕೊಂಡು ಯೋಚನೆ ಮಾಡಿದ್ವಿ, ನಾನು ನನ್ನ ಹಸ್ಬೆಂಡು. ಏನು ಮಾಡೋದು. ನಾನು ಕೊನೆಗೆ ಹೇಳ್ದೆ, KR ಹಾಸ್ಪಿಟ್ಲಿಗೆ ಹೋಗೋಣ, ಅಡ್ಮಿಟ್ ಆಗೋಣ, ಅಲ್ಲಿ ಏನಾದರೂ ಆಗಲಿ ಪರವಾಗಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಫ್ರೀಯಾಗಿ ಮಾಡಿಸ್ಕೊಂಡು ಬರೋಣ, ಒಳ್ಳೆಯದೋ ಕೆಟ್ಟದೋ ದೇವ್ರು ನಡೆಸ್ಕೊಡ್ತಾರೆ ಅಂದ್ಬಿಟ್ಟು ನಾವು ಡಾಕ್ಟ್ರ್ ಹತ್ರ ಹೋದ್ವಿ. ನಾವು ಕೇಳಿದ್ವಿ ಡಾಕ್ಟ್ರ್ ಹತ್ರ, ನಿಮ್ಮ ಹತ್ರ ನಾವು ಫೋನಲ್ಲಿ ಮಾತಾಡಿದ್ವಿ ಅಂತ. ಕರೆದು ಕೂರಿಸ್ಕೊಂಡ್ರು. ಏನಾಯಿತು ಅಂದರು, ಈ ಥರ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದಾರೆ ಅಂತ. ಏನೂ ಇಲ್ಲ, ಭಯಪಡಬೇಡ, ನಾನು ನಿನಗೆ ಮಾಡಿಕೊಡ್ತೀನಿ ಅಂದರು. ಅಲ್ಲೂ ಒಂಥರ ನಂಬಿಕೆ ಬಂತು. ಹೋಗಿ ಅಡ್ಮಿಟ್ ಆಗಿ ಶುಕ್ರವಾರ ಫಿಕ್ಸ್ ಮಾಡಿದ್ರು ಆಪ್ರೇಷನ್. ಶುಕ್ರವಾರ ದಿನ ನಮ್ಮ ಮನೆಯವ್ರಿಗೆ, ಹಸ್ಬೆಂಡ್ಗೆ ಸ್ವಲ್ಪ ಹೋಟೆಲ್ ಫೀಲ್ಡಲ್ಲಿ ರೆಕಮೆಂಡೇಷನ್ ಇರೋದ್ರಿಂದ ಬುಧವಾರಕ್ಕೆ ಯಾರ ಹತ್ರನೂ ಮಾತಾಡಿ ಬುಧವಾರಕ್ಕೆ ಫಿಕ್ಸ್ ಮಾಡಿದ್ರು ಆಪ್ರೇಷನ್ನು. ಅಲ್ಲಿ ಯಾರಿದ್ರು ಡಾಕ್ಟ್ರು ನರ್ಸರು ನನಗೆ ಗೊತ್ತಿಲ್ಲ, ಬಟ್ ದೇವ್ರು ಅಲ್ಲಿದ್ದರು ನನ್ನ ಕಡೆಗೆ. ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ನಾನು ಅಲ್ಲಿ ಹೋಗಿದ್ದೀನಿ, ನನ್ನ ಮನೆಯವರು ನಾನು ಇಬ್ಬರೇ ಇರೋದು, ಯಾರೂ ಇಲ್ಲ ನನ್ನ ಜೊತೆಗೆ. ಕೀರ್ತನೆದು 51, 103, 91 ಈ 3 ಪ್ರಾರ್ಥನೆ ಜಪ್ಸರ, ಇದು 3 ನನ್ನ ಹತ್ರ ಇದ್ದಿದ್ದು. ಪ್ರೇಯರ್ ಕೇಳಿದೆ, ನೆಟ್ ಖಾಲಿ ಹೋಗೋರ್ಗೂ ಕೇಳ್ತಾ ಇದ್ದೆ. ಜಪ್ಸರ ಮಾಡಿದೆ, ಯಾರೂ ಇಲ್ಲ, ಧೈರ್ಯ ಇಲ್ಲ, ಭಯ ಏನಾಗುತ್ತೋ ಏನೋ ಅಂತ. ಎಲ್ಲ ಭಾರನೂ ದೇವ್ರ ಮೇಲೆ ಹಾಕಿದೆ. ಬುಧವಾರ ಡೇಟ್ ಫಿಕ್ಸ್ ಮಾಡಿದ್ರು ಆಪ್ರೇಷನ್ಗೆ. ಮಂಗಳವಾರ ಫುಲ್ ಟೆಸ್ಟು ಮೈಯೆಲ್ಲ ನೋವು ಬಂದ್ಬಿಡ್ತು ನನಗೆ. ಸಂಜೆವರೆಗೂ ಟೆಸ್ಟೇ. ಆಮೇಲೆ ಬುಧವಾರ ಬೆಳಗ್ಗೆ ಕರ್ಕೊಂಡೋದ್ರು. ಬೆಳಗ್ಗೆ 8 ಗಂಟೆಗೆ 11 ಗಂಟೆವರೆಗೂ ಪ್ರೇಯರ್ ಮಾಡಿದ್ದೀನಿ. ಆಪ್ರೇಷನ್ ಥಿಯೇಟ್ರಲ್ಲಿ ಕೂತ್ಕೊಂಡು ನನ್ನ ಕೊನೆಯಲ್ಲಿ ಕರ್ಕೊಂಡೋದ್ರು. ಆಪ್ರೇಷನ್ನೂ ಆಯಿತು. ಆ ಡಾಕ್ಟ್ರು ನರ್ಸ್ಗೆ ನಿಜವಾಗ್ಲೂ ನನಗೆ ದೇವರು. ಅವರು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ಯಾರನ್ನ ನೋಡ್ಕೊಂಡ್ರು ಇಲ್ವೋ ನನಗೆ ಗೊತ್ತಿಲ್ಲ. ನನಗೆ KR ಹಾಸ್ಪಿಟ್ಲ್ ಮೇಲೆ ನಂಬಿಕೆನೇ ಇರಲಿಲ್ಲ. ಬಟ್ ನನಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು, ಅಷ್ಟು ಪ್ರೀತಿಯಿಂದ ಮಾತಾಡಿದ್ರು. ನಾಚಿಕೆ ಆಗ್ತಿತ್ತು. ಎಲ್ಲರೂ ಬಂದು ಸ್ಟೂಡೆಂಟ್ಸ್ ಎಲ್ಲ ನೋಡ್ತಿದ್ರು. ನಾಚಿಕೆ ಆಗೋದು, ಎಲ್ಲನೂ ಓಪನ್ ಮಾಡಿ ತೋರಿಸ್ಬೇಕಲ್ಲ ಅಂತ. ಆ ನಾಚಿಕೆ ನನಗೆ ನೋವು ಮುಂದೆ ಏನೂ ಇರಲಿಲ್ಲ. ನಮ್ಮ ಹಸ್ಬೆಂಡು ನನ್ನ ಹಗಲು ರಾತ್ರಿ ನೋಡಿಕೊಂಡ್ರು. ಆಪ್ರೇಷನ್ ಆದಮೇಲೆ ಒಂದು ದಿನಾನು ಒಬ್ಬಳೇ ಇದ್ದೆ, ಯಾರೂ ಇರಲಿಲ್ಲ. ಯಾಕಂದರೆ ಜೆಂಟ್ಸ್ಗೆ ಅಲೋಡಿಲ್ಲ ಅಂದರು. ಒಬ್ಬಳೇ ಇದ್ದೆ. ಅಕ್ಕಪಕ್ಕದವ್ರು ಹೆಲ್ಪ್ ಮಾಡಿದ್ರು. ಅವ್ರಿಗೆಲ್ಲ ನನಗೋಸ್ಕರ ಬೇಡ್ದವ್ರಿಗೂ ಅವ್ರಿಗೆಲ್ಲರೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ದೇವ್ರ ಕಡೆಯಿಂದ. ಯಾಕಂದರೆ ದೇವರಿಲ್ಲ ಅಂದರೆ ನನಗೇನೂ ಆಗ್ತಿರ್ಲಿಲ್ಲ. ನನಗೆ ತಡ್ಕೊಳ್ಳೋ ಶಕ್ತಿ ಕೊಟ್ಟರು, ನಾಚಿಕೆ ಹೋಗಿಸಿದ್ರು, ತಡ್ಕೊಳ್ಳೋ ಶಕ್ತಿ ಕೊಟ್ಟರು. ಕೊನೆಗೆ ಆ ರಿಪೋರ್ಟಲ್ಲಿ ಇದು ಬಂತು, ಟ್ಯೂಮರ್ ಅಂತ ಬಂತು. ಟ್ಯೂಮರ್ ಅಂದಾಗ ಬ್ರೆಸ್ಟ್ ತೆಗಿತೀನಿ ಅಂದರು ಡಾಕ್ಟ್ರು. ಆಗ ಸತ್ಯವಾಗ್ಲೂ ನಾನು ಇರಬಾರ್ದು ಅಂತ ನಾನು ಡಿಸೈಡ್ ಮಾಡಿಬಿಟ್ಟೆ. ಮಕ್ಕಳು ಚಿಕ್ಕವರು. ಹೋಗಿ ಪ್ರೇಯರ್ ಮಾಡಿದೆ ದೇವ್ರ ಹತ್ರ. ನಮ್ಮ ತಂದೆನೂ ತೀರ್ಕೊಂಡು ಆಗ್ತಾನೆ ಒಂದು 15 ದಿನ ಆಗಿತ್ತು. ಅಪ್ಪ, ನನ್ನ ಹತ್ರ ಯಾರೂ ಇಲ್ಲ, ನನ್ನ ಮಕ್ಕಳು ಚಿಕ್ಕವರು, ನನ್ನ ಮಕ್ಕಳ ಜೊತೆ ಇರಬೇಕು, ನನಗೆ ಒಂದು ಜೀವನ ಕೊಡು ಅಂತ ನಮ್ಮ ಅಪ್ಪನ ಹತ್ರ ಹೋಗಿ ಸಮಾಧಿ ಹತ್ರ ಬೇಡ್ಕೊಂಡೆ. ದೇವ್ರ ಹತ್ರನೂ ಬೇಡ್ಕೊಂಡೆ, ದೇವರೇ ನನಗೊಂದು ಚಾನ್ಸ್ ಕೊಡಿ, ನನ್ನ ಮಕ್ಕಳ ಜೊತೆ ಇರಬೇಕು, ಮಕ್ಕಳು ತುಂಬ ಚಿಕ್ಕವರು ಅಂತ. ಆಮೇಲೆ ಟ್ಯೂಮರ್ ಆಗಿದ್ಮೇಲೆ ಇನ್ನೊಂದು ಟೆಸ್ಟ್ಗೆ ಯಾಕೋ ಡಾಕ್ಟ್ರಿಗೆ ಡೌಟ್ ಆಯಿತು. ಇನ್ನೊಂದು ಒಪಿನಿಯನ್ ಕೊಟ್ಬಿಡೋಣ ಅಂದರು. ಸರಿ ಡಾಕ್ಟ್ರ್ ಕೊಡ್ತೀನಿ ಅಂದೆ. ಹೋಗಿ ಇನ್ನೊಂದು ಸಲ ಕೊಟ್ಟೆ, ಕರ್ನಾಟಕ ಡಯಾಗ್ನೋಸಿಸ್ ಸೆಂಟರಲ್ಲಿ ಕೊಟ್ಟೆ. ಆವಾಗ ಅವರು ಎಲ್ಲ ಸ್ಲೈಡ್ಸು ತೊಗೊಂಬ ಟೆಸ್ಟ್ ಮಾಡ್ತೀನಿ ಅಂದರು. ಎಲ್ಲ ಸ್ಲೈಡ್ಸ್ ತೊಗೊಂಡೋಗಿ ಟೆಸ್ಟಿಗೆ ಕೊಟ್ಟೆ. ನಮ್ಮ ಅಪ್ಪನ 40 ದಿನವೂ ಆಗಿಲ್ಲ, ನನಗೆ ರಿಪೋರ್ಟ್ ಬಂತು. ಟೆಸ್ಟಲ್ಲಿ ಏನೂ ಇಲ್ಲ, ಅದು ಫೈಬ್ರಾಯ್ಡ್ ಅಂತ ಬಂತು, ಯಾವ ಆಪ್ರೇಷನ್ನು ಬೇಡ ಅಂದರು. ಡಾಕ್ಟ್ರು ಫುಲ್ ಶಾಕು. ರಿಪೋರ್ಟೆಲ್ಲ ಬಿಸಾಕ್ಬಿಟ್ಟು ಬೈದರು ಎಲ್ಲರಿಗೂ.
ಅಲ್ಲಿ ಕೆ ಆರ್ ಹಾಸ್ಪಿಟ್ಲಲ್ಲಿರೋ ಈ ಲ್ಯಾಬ್ಗೂ ಬೈದರು, ಏನು ಟೆಸ್ಟ್ ಮಾಡಿಸಿದ್ದೀರಾ ನೀವು, ಈ ಥರ ಟೆಸ್ಟ್ ಮಾಡಿಸಿದ್ದೀರಲ್ಲ, ಈ ಹುಡುಗಿ ಬ್ರೆಸ್ಟ್ ತೆಗಿಬೇಕು ಅಂತಿದ್ನಲ್ಲ ನಾನು 2ನೇ ಆಪ್ರೇಷನ್ ಮಾಡಿ ಅಂತ. ತುಂಬ ಶಾಕ್ ಆಯಿತು ನಂಗೆ ನಿಜವಾಗ್ಲೂ. ದೇವ್ರು ಇದ್ದಾರೆ, ಬಡವ್ರಿಗೆ ದೇವ್ರು ಇದ್ದೇ ಇದ್ದಾರೆ. ಅಲ್ಲಿಂದ ನನ್ನ ಆನಂದ್ ಬ್ರದರ್ ಇರೋದ್ರಿಂದನೇ ಅವ್ರು ಕೊಟ್ಟಿದ್ದ ಧೈರ್ಯದಿಂದನೇ ನಾನು ಇಲ್ಲಿವರೆಗೂ ಇರೋದು. ಅವ್ರು ಹೇಳಿದ್ರು, ನೀನು ಹೋಗಿ ಡಿವೈನಲ್ಲಿ ಸಾಕ್ಷಿ ಕೊಡು, ನೀನು ಚೆನ್ನಾಗಾಗ್ತೀಯ, ಚೆನ್ನಾಗಿರ್ತೀಯ ಅಂತ. ಇವತ್ತುವರೆಗೂ ನನಗೆ ಯಾವ ನೋವು ಬಂದಿಲ್ಲ. ನಿಜವಾಗ್ಲೂ ಒಂದಿನ ನಾನು ಹಾಸಿಗೆ ಮೇಲೆ ಮಲಗ್ದವಳಲ್ಲ. ಆಪ್ರೇಷನ್ ಮಾಡಿಸ್ಕೊಂಡು ನಾನೇ ಎಲ್ಲ ಕಡೆ ಓಡಾಡಿದ್ದು, ಟೆಸ್ಟ್ಗಳಿಗೆ, ರಿಪೋರ್ಟ್ಗಳಿಗೆ. ಯಾಕಂದರೆ ಹಸ್ಬೆಂಡ್ಗೆ ರಜಾ ಕೊಡಲ್ಲ ಅಂದ್ಬಿಟ್ರು. ಎಲ್ಲ ಕಡೆ ಆಪ್ರೇಷನ್ ಮಾಡಿಸ್ಕೊಂಡು ನಾನೇ ಓಡಾಡಿದೆ. ಆಟೋದವ್ರಿಗೆ ಹೇಳುವೆ, ಸ್ವಲ್ಪ ನಿಧಾನವಾಗಿ ಹೋಗಿ, ಆಪ್ರೇಷನ್ ಆಗಿದೆ, ಸ್ವಲ್ಪ ನಿಧಾನವಾಗಿ ಹೋಗಿ. ಎಲ್ಲ ನನಗೆ ಹೆಲ್ಪ್ ಮಾಡಿದ್ರು. ದೇವರೇ ಬಂದು ಮಾಡಿರೋದು, ದೇವ್ರ ಥರ ಅಲ್ಲ, ದೇವರೇ ಮಾಡಿರೋದು. ನನಗೆ ಅಷ್ಟು ಹೆಲ್ಪ್ ಮಾಡಿ ನನ್ನ ಉಳಿಸಿ ನನ್ನ ಮಕ್ಕಳ ಜೊತೆ ಇವತ್ತು ಇದ್ದೀನಿ ಅಂದರೆ ಅದಕ್ಕೆ ದೇವರೇ ಕಾರಣ. ದೇವ್ರು ನನ್ನ ಜೊತೆಗಿದ್ದಾರೆ. ಯೇಸುವೆ ಸ್ತೋತ್ರ, ಯೇಸು ವಂದನೆ, ಯೇಸುವೆ ಆರಾಧನೆ. ಎಲ್ಲರೂ ನನಗೋಸ್ಕರ ಬೇಡದವ್ರು ಎಲ್ಲರೂ ಚೆನ್ನಾಗಿರಬೇಕು, ಅವ್ರಿಗೆ ದೇವ್ರು ಚೆನ್ನಾಗಿಟ್ಟಿರಬೇಕು. ನಾವು ಕರ್ನಾಟಕ ಮೈಸೂರಿಂದ ಬಂದಿದ್ದೀವಿ. ನಮ್ಮ ಸಾಕ್ಷಿ ಏನಂದರೆ, ಇವನು ಹುಟ್ಟೋದ್ರಲ್ಲೇ ಪ್ರಾಬ್ಲಮ್ ಇತ್ತು. ನಮ್ಮ ತಂಗಿಗೆ ಡೆಲಿವರಿ ಕರೆಕ್ಟಾಗಿ ಆಗೋದೇ ಇಲ್ಲ, ನಾರ್ಮಲ್ ಡೆಲಿವರಿ ಅಂತ ಹೇಳಿದರು. ಆದರೆ ನಾರ್ಮಲ್ ಡೆಲಿವರಿ ಆಯಿತು, ಆದರೆ ಮಗು ಹುಟ್ಟಿದಾಗ ಒಳಗಡೆನೇ ಆ ಗಲೀಜು ನೀರೆಲ್ಲ ಕುಡ್ಕೊಂಡು ತುಂಬ ಪ್ರಾಬ್ಲಮ್ ಆಗಿ ಮಗು ಹುಟ್ಟಿದಾಗ ಅಳಲಿಲ್ಲ. ಯಾಕಂದರೆ ಅಲ್ಲಿ ನರ್ಸಾಗಿ ನಾನೇ ಇದ್ದಿದ್ದು. ಮಗು ಅಳಲಿಲ್ಲ. ಈ ಅಳದೇ ಇರೋ ಕಾರಣ ಮಗುಗೆ ಉಳಿಯೋ ಚಾನ್ಸೇ ಕಡಿಮೆ ಅಂತೇಳಿ ಅವ್ರನ್ನ ಇಮ್ಮಿಡಿಯೇಟಾಗಿ JSS ಹಾಸ್ಪಿಟ್ಲಲ್ಲಿ 17 ದಿನ ತಾಯಿ ಮಗು ಬೇರೆ ಆಗಿ ಇವನ್ನ ಕರೆಂಟಲ್ಲಿ ಇಟ್ಟಿದ್ರು. ಅದಾದಮೇಲೆ ಮಗು ಉಳಿಯುತ್ತೋ ಉಳಿಯಲ್ವೋ, ಅವನಿಗೆ ಅಂಬಲಿಕಲ್ ಕಾರ್ಡ್ ಕಟ್ಕೊಂಡ್ಬಿಟ್ಟಿತ್ತು. ಆಕ್ಸಿಜನ್ ಬ್ರೈನ್ಗೆ ಹೋಗುತ್ತೋ ಇಲ್ವೋ, ಅವ್ನು ನಾರ್ಮಲೋ ಅಬ್ನಾರ್ಮಲೋ ಅನ್ನೋದು ಡಾಕ್ಟ್ರಿಗೆ ಡೌಟ್ ಆಗಿತ್ತು. ಆದರೆ ಈಗ ನನ್ನ ಮಗ, ಇವನು ನಮ್ಮ ತಂಗಿ ಮಗ ಚೆನ್ನಾಗಿದ್ದಾನೆ. 2002ರಲ್ಲಿ ಇವನು ಹುಟ್ಟಿದ್ದು. ಈಗ ಇಂಥ ಆರೋಗ್ಯ ಕೊಟ್ಟಿದ್ದ ದೇವರಿಗೆ ಸ್ತೋತ್ರ ಕೊಡಬೇಕಂತ ನಾನು ತುಂಬ ದಿನದಿಂದ ಅನ್ಸ್ಕೊಳ್ತಾ ಇದ್ದೆ, ನಾನು ಸಾಕ್ಷಿ ಕೊಡಬೇಕಂತ. ಆದರೆ ಈಗ ನನಗೆ ಈ ಸಾಕ್ಷಿ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಯೇಸುವಿಗೆ ಕೋಟಿ ಸ್ತೋತ್ರ. ಈ ಡಿವೈನ್ ಧ್ಯಾನ ಮಂದಿರಕ್ಕೆ ಇನ್ನೂ ಹೆಚ್ಚೆಚ್ಚಾಗಿ ಜನಗಳು ಬರಬೇಕು, ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ. ದೇವರಿಗೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ ಯೇಸುವೆ. ನನ್ನ ಹೆಸರು ಪರಿಮಳ. ನಾವು ಬೆಂಗಳೂರಿಂದ ಬಂದಿದ್ದೇವೆ. ನನಗೆ ಬೆಳಗ್ಗೆ 6 ತಿಂಗಳಿಂದ ಈ ಸೈಡು ನೋವಿತ್ತು, ಮೂಳೆ. ನಾನು ದೇವರಲ್ಲಿ ಪ್ರೇಯರ್ ಮಾಡಿದಾಗ ನನಗೆ ದೇವರು ಸೌಖ್ಯ ಕೊಟ್ಟರು ಆರಾಧನೆಯಲ್ಲಿ. ಯೇಸು ಸ್ವಾಮಿಗೆ ಕೋಟಿ ಸ್ತೋತ್ರ. ನಾವು ಪ್ರೇಯರ್ಗೆ ಹೋಗ್ಬೇಕಂದ್ಬಿಟ್ಟು 2017ರಲ್ಲಿ ಇಲ್ಲಿಗೆ ಬಂದಾಗ ಒಂದು ಕಾರ್ ಕೇಳಿದ್ವಿ ದೇವ್ರನ್ನ. ಕಾರ್ ಕೊಟ್ಟರು, ಮನೆ ಕೊಟ್ಟರು, ಎಲ್ಲ ಕೊಟ್ಟಿದ್ದಾರೆ. ಯೇಸು ಸ್ವಾಮಿಗೆ ಕೋಟಿ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಜಸಿಂತಾ ಅಂತ. ನಾನು ಮೈಸೂರಿಂದ ಬಂದಿದ್ದೀನಿ. ನಾನು ಇವಾಗ ಇಲ್ಲಿ ಬಂದು ಒಂದು ಸಂಡೇ ಬಂದೆ. ನಾನು 3 ದಿವಸ ಆಯಿತು ಇಲ್ಲಿ ಬಂದು. ನಾನು ಬರಬೇಕಾದ್ರೆ ಆ ಥರ ನನಗೆ ನನಗೆ ಲಾಂಗ್ ಟೈಮ್ ನನಗೆ ತುಂಬ ಬೆನ್ನು ಇತ್ತು. ಆಮೇಲೆ ಸ್ವಲ್ಪ ಡಯಾಬಿಟಿಕ್ 20 ವರ್ಷದಿಂದ ಇದೆ ನನಗೆ. ಅದರಿಂದ ನನಗೆ ಏನಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ರಿಟೈರ್ಮೆಂಟ್ ಆದಮೇಲೆ ನನಗೆ ಊಟದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ನನಗೆ ಊಟ ಸರಿ ಟೈಮ್ ತಿನ್ನಲ್ಲ, ಎಕ್ಸಸೈಸ್ ಸರಿ ಟೈಮ್ಗೆ ಮಾಡಿದೆ. ನನಗೆ ತುಂಬ ಪ್ರಾಬ್ಲಮ್ಸ್ ಇತ್ತು, ಮನದಲ್ಲಿ ತುಂಬ ಅಶಾಂತಿ ಇತ್ತು. ಯಾಕಂದರೆ ನಮ್ಮ ಹಸ್ಬೆಂಡ್ ತೀರೋಗಿ 30 ವರ್ಷ ಆಯಿತು. ಅದೇ ನನ್ನ ಮಗಳು 3 ವಯಸ್ಸು ನನ್ನ ಹಸ್ಬೆಂಡ್ ತೀರೋದಾಗ. ಬಟ್ ಐ ಥ್ಯಾಂಕ್ ದ ಲಾರ್ಡ್. ನಾನು ದೇವ್ರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದರೆ ಯಾರು ಮನುಷ್ಯರೆಲ್ಲ ಜೊತೇಲಿ ಇರಲಿಲ್ಲ, ದೇವರೇ ಜೊತೇಲಿ ಇದ್ದಿದ್ದು. ನನಗೆ ಒಂದೊಂದು ಪ್ರಾಬ್ಲಮ್ ನನಗೆ ಸಾಲ್ವ್ ಹಾಕಿದ್ದು ನನಗೆ ಪ್ರೇಯರಿಂದನೇ ಸಾಲ್ವ್ ಆಗಿದ್ದು. 20 ವರ್ಷದ ಮುಂಚೆ ನಾನು ಇಲ್ಲಿ ಡಿವೈನ್ ಬಂದಿದ್ದೆ. ನಾನು ಇಲ್ಲಿ ಬಂದು ಸ್ವಲ್ಪ ದಿವಸ ವಾಲಂಟರಿ ಕೆಲಸ ಮಾಡಿದೆ ನಾನು. ಆಮೇಲೆ ನಾನು ಮಗಳು ತುಂಬ ಚಿಕ್ಕವಳಂತ ನಾನು ಐ ಹ್ಯಾಡ್ ಟು ನಾನು ಅವಳಿಗೆ ಸ್ವಲ್ಪ ಓದೋದು ಅದೆಲ್ಲ ಮತ್ತು ಕೆಲಸ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿತ್ತು. ನಾನು ಟೀಚರ್ ಆಗಿದ್ದೆ. ಆಮೇಲೆ ನಮ್ಮ ಹಸ್ಬೆಂಡ್ ಜಾಬ್ ಸಿಕ್ತು ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ. ಅವಾಗ ಕೊಯಂಬತ್ತೂರಿನಲ್ಲಿ ನಾನು 16 ವರ್ಷ ಕೆಲಸ ಮಾಡಿದ್ದೆ ಅಲ್ಲಿ.
ನನ್ನ ಮಗಳು ಓದಬೇಕಾದ್ರೆ ಅವಳು ಹಾಸ್ಟೆಲ್ನಲ್ಲಿ ಇದ್ಲು, ಮತ್ತು ಇಲ್ಲಿ ಸಹ ಜಾಯಿನ್ ಮಾಡಿ ನೆಹರು ಕಾಲೇಜ್ನಲ್ಲಿ ಜಾಯಿನ್ ಮಾಡಿದ್ಲು. ಅವಳು BSc ವಿಜುವಲ್ ಕಮ್ಯುನಿಕೇಷನ್ ತಗೊಂಡು ಜಾಯಿನ್ ಮಾಡಬೇಕಾದ್ರೆ ಪ್ರಿನ್ಸಿಪಲ್ ಹೇಳಿದರು 3 ವರ್ಷ ಅವಳಿಗೆ ಫಸ್ಟ್ ರ್ಯಾಂಕ್ ಬಂದರೆ ನೀವು ಎಷ್ಟು ದುಡ್ಡು ಕೊಟ್ಟಿದ್ದೀರೋ ಅದೆಲ್ಲ ರಿಟರ್ನ್ ಮಾಡ್ತೀವಿ ಅಂತ. ಆಗ ನನ್ನ ಮನಸ್ಸಲ್ಲಿ ಸುಮ್ಮನೆ ಪ್ರಾರ್ಥನೆ ಮಾಡ್ಕೊಂಡೆ, ದೇವರೇ ಜೀಸಸ್ ನನ್ನ ಮಗಳಿಗೂ ಸಿಗಬೇಕು, ನಾನು ಸ್ಟೇಜ್ನಲ್ಲಿ ಹೋಗಿ ಮಾತಾಡಬೇಕು ಅಂತ. ನಾನು ಆವಾಗ ನನ್ನ ಮಗಳಿಗೆ 3 ವರ್ಷ ಆದಮೇಲೆ ನನಗೆ ಒಂದು ಫೋನ್ ಕಾಲ್ ಬಂತು ಕಾಲೇಜಿಂದ, ನನ್ನ ಮಗಳಿಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ ಅಂತ. ಆಗ ನನಗೆ ತುಂಬ ಅಂದರೆ ನಾನು ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗಲಿಲ್ಲ. ಮತ್ತು ಕಾಲೇಜ್ಗೆ ಕರೆದ ಮೇಲೆ ಅವಳಿಗೆ 1,20,000 ಚೆಕ್ ರಿಟರ್ನ್ ಮಾಡಿದರು ಸ್ಟೇಜ್ನಲ್ಲಿ. ಆಮೇಲೆ ನನಗೂ ಒಂದು ಬೆಸ್ಟ್ ಪೇರೆಂಟ್ ಅಂತ ನನಗೆ ಒಂದು ಅವಾರ್ಡ್ ಕೊಟ್ಟರು ಅಲ್ಲಿ ಕಾಲೇಜ್ನಲ್ಲಿ. ಇವಾಗ ನಾನು ಬಂದು ಒಂದು 3-4 ದಿವಸ ಆಯಿತು. ಬಂದ ಮೇಲೆ ನನಗೆ ಒಂದು 3-4 ದಿವಸದಿಂದ ನಾನು ಇಲ್ಲಿ ಫಾದರ್ ಅಡೋರೇಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನಾನು ಒಂದು ಫೀಲ್ ಮಾಡಿದೆ, ನನ್ನ ಫಾದರ್ ಹತ್ರ ಹೇಳಬೇಕು, ನನಗೆ ನೋವು ಕಾಲಿನಲ್ಲಿ ಇಲ್ಲ, ಇಲ್ಲಾಂದರೆ ಕಾಲು ನೋವು ಅಂದರೆ ಈ ಸೊಂಟದಿಂದ ಫುಲ್ ಕೆಳಗೆ ತುಂಬ ನೋವು, ಅಂದರೆ ಏನು ಮಾಡೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಬಗ್ಗಕ್ಕಾಗಲ್ಲ, ನಿದ್ದೆ ಮಾಡಿದ್ರೇನು ತುಂಬ ಪೇಯ್ನ್ ಇದೆ. ಅದರಿಂದ ನಾನು ಅಡೋರೇಷನ್ ಟೈಮ್ನಲ್ಲಿ ಫಾದರು ಹೇಳಿದರು, ಯಾರಿಗೆ ಬ್ಯಾಕ್ ಪೇನ್ ಚೆನ್ನಾಗಿ ಆಗಿದೆ ಅವರು ಮುಂದೆ ಬನ್ನಿ ಅಂತ ಹೇಳಿದಾಗ ನಾನು ಹೋಗಿ ಮುಂದೆ ನಿಂತ್ಕೊಂಡೆ. ಆಮೇಲೆ ಫಾದರ್ ಮತ್ತೆ ಪ್ರೇಯರ್ ಮಾಡಿದರು, ಮತ್ತು ಇಂಡೈಜೆಷನ್ ಪ್ರಾಬ್ಲಮ್, ಸ್ಟಮಕ್ ಪ್ರಾಬ್ಲಮ್ ಯಾರಿಗೆ ಇದೆ ಅಂತ. ನಾನು ಇಲ್ಲಿ ಬಂದು 4 ದಿವಸ ಆಯಿತು, ನಾನು ಊಟ ಮಾಡ್ತಾಯಿದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ, ಇದುವರೆಗೂ ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ದೇವರಲ್ಲಿ ಒಂದು ನಂಬಿಕೆ ಇಡ್ತೇನೆ, ಯಾಕಂದರೆ ದೇವರೇ ನನಗೆ ಇಷ್ಟು ವರ್ಷ, ನನಗೆ ಈ 30 ವರ್ಷ ದೇವರು ನಡೆಸಿದ್ದಾರೆ. ನನ್ನ ಮಗಳು ಒಳ್ಳೆ ಈವೆಂಟ್ ಮ್ಯಾನೇಜರ್ ಆಗಿದ್ದಾಳೆ, ಅವಳು ಕೇರಳದಲ್ಲಿ ಮದುವೆ ಆಗಿ ಚೆನ್ನಾಗಿದ್ದಾಳೆ. ನಮ್ಮ ಹೆಸರು ಅಂತೋಣಿ ಸ್ವಾಮಿ, ದೊಡ್ಡಸಾಗರಹಳ್ಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ. ನಮಗೆ ಇಲ್ಲಿ ಕರ್ಕೊಂಡು ಬಂದಿದ್ದ ಮುಂಚೆ ನಮಗೇನು ಗೊತ್ತಿರಲಿಲ್ಲ. ದಿವೇನಂದರೆ ಮರ್ರಾಜ್ ಬೆದರವರು ನಮಗೆ ಇಲ್ಲಿಗೆ ಬರೋಕ್ಕೆ ಹೇಳಿದರು. ಅಲ್ಲಿ ಬಂದಿದ್ವಿ ಮುಂಚೆ. ಬಂದಾಗಿನಿಂದ ನಮ್ಗೆ ಸ್ವಲ್ಪ ಎಲ್ಲ ದೇವರು ಅನುಕೂಲ ಮಾಡಿದರು. ನಾನು 4 ವರ್ಷದಿಂದ ನನಗೆ ಟ್ಯಾಕ್ಟ್ರಲ್ಲಿ ಬಿದ್ದೋಗಿ ಕಾಲು ಕೈ 2 ನೋವಾಗಿತ್ತು. ಆಮೇಲೆ ಇದು ಅಲರ್ಜಿ ಬೇರೆ ಇತ್ತು. ಇವತ್ತು ಆರಾಧನೆಯಲ್ಲಿ ಅಲರ್ಜಿ ಗುಣ ಹೊಂದಿದ್ದೇನೆ. ಕಾಲು ಕೈ ನೋವು ಏನಿಲ್ಲ, ಬೆನ್ನೆತ್ತಿ ಕೈ ಎತ್ತಕ್ಕತ್ತಲ್ಲ, ಕುತ್ಕೊಂಡಿದ್ದೆಲ್ಲ ನೋವು ಫುಲ್ ನೋವಾಗ್ತಾಯಿತ್ತು. ಎಲ್ಲ ನೋವು ಏನಿಲ್ಲ, ಮಧ್ಯಾಹ್ನ ಆರಾಧನೆಯಲ್ಲಿ ಎಲ್ಲ ಗುಣ ಹೊಂದಿದ್ದೇವೆ. ನನ್ನ ಹೆಸರು ಆರೋಗ್ಯ ಮೇರಿ, ಹುಬ್ಳಿ, ಕರ್ನಾಟಕ. ನನಗೆ ಇದು ಅಸ್ತಮಾ ಮತ್ತು BP ಪ್ರಾಬ್ಲಮ್ ಇದೆ. ಶುಕ್ರವಾರನಿಂದ ತುಂಬ ಆಗಿದೆ. ದವಾಖಾನೆಗೆ ಹೋಗಿದ್ದೆ. ದವಾಖಾನೆಯಲ್ಲಿ ಬ್ಲಡ್ ಟೆಸ್ಟ್ ಮಾಡಿದರು, ಎಕ್ಸ್ರೇ ಬ್ಲಡ್ ಟೆಸ್ಟ್ ಅವಲ್ಲ ಅಂತ ಹೇಳಿದ್ರು. ಅದನ್ನು ತಗೊಂಡಿಲ್ಲ. ಮತ್ತು ತೆಗೆದು ನಾನು ಸ್ಟ್ರೇಟಾಗಿ ಬಂದು ರಿಟ್ರೀಟ್ಗೆ ಅಟೆಂಡ್ ಆದೆ. ರಿಟ್ರೀಟ್ ಟೈಮ್ಗೆ ಹೀಲಿಂಗ್ ಸರ್ವಿಸ್ ಟೈಮ್ಗೆ ಜೀಸರ್ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ನನಗೆ ನೆತ್ತಿಯಲ್ಲಿ ಕ್ರಾಸ್ ಆಗ್ತಾ ಇದ್ದಾರೆ. ಆಮೇಲೆ ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಮದರ್ ಮೇರಿ ಫಾದರ್ ಹೇಳಿದರು, ಇವತ್ತು ಲೂರ್ದ್ ಮಾದ ಹಬ್ಬ ಅಂತ ಮದರ್ ಮೇರಿ ಕಡೆ ಪ್ರಾರ್ಥನೆ ಮಾಡ್ತಾಯಿದ್ರು. ಆವಾಗ ನನಗೆ ಮೈಯಲ್ಲಿ ಕರೆಂಟ್ ಶಾಕ್ ಹೊಡೆದಂಗೆ ಆಯ್ತು. ಆವಾಗಿಂದ ಸ್ವಲ್ಪ ಅದು ಆಸ್ತಮಾ ಪ್ರಾಬ್ಲಮ್ ಈಗ ಸ್ವಲ್ಪ ಕಡಿಮೆ ಆಗಿದೆ. ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ನನ್ನ ಹೆಸರು ಮಂಜುಳಾ, ನಾನು ಮೈಸೂರಿಂದ ಬಂದಿದ್ದೇನೆ. ನನಗೆ 5 ವರ್ಷದಿಂದ ಹಿಂದೆ ತುಂಬ ತಲೆನೋವಿತ್ತು. ಬ್ಲಡ್ ಎಪ್ಕಟ್ಕೊಬಿಟ್ಟಿತ್ತು. ಬ್ಲಡ್ ಎಪ್ಕೊಟ್ಟಾಗ ಡಾಕ್ಟ್ರ್ ಹೇಳಿದ್ರು ಬದುಕೋದೇ ಇಲ್ಲ ಇವರು, ಕೋಮಾ ಸ್ಟೇಜ್ಗೆ ಹೊಂಟೋಗೋರೆ ಅಂತ. ನಾನು 3 ತಿಂಗಳು JSS ಆಸ್ಪತ್ರೆ ಕೋಮಾ ಸ್ಟೇಜಲ್ಲೇ ಇದ್ದೆ. ಹಂಗೆ ಹೆಂಗೋ ಮಾಡಿ ಮೆಡಿಸಿನ್ ಕೊಟ್ಟು ಕಳಿಸಿದ್ರು ನಮ್ಮನ್ನು. ಮೆಡಿಸಿನ್ ಕೊಟ್ಟಾಗ ಬ್ರದರ್ಗೆ ಹೇಳ್ದೆ, ನಮ್ಮ ಬ್ರದರು ಮೈಸೂರಿಂದ ಬರ್ತಾರೆ. ಬ್ರದರ್ ಫೋನ್ ಮಾಡಿ ಹೇಳಿದೆ, ಬ್ರದರ್ ಈ ಥರ ಪ್ರಾಬ್ಲಮ್ ಆಗಿದೆ, ನನಗೆ ಡಾಕ್ಟ್ರ್ ಹೇಳ್ತಿರೋ ಬದುಕೋಕ್ಕಾಗಲ್ಲ ಅಂತ. ದೇವರಿದ್ದಾರಮ್ಮ, ನೀನೇನು ಚಿಂತೆ ಮಾಡಬೇಡ, ಪ್ರೇಯರ್ ಮಾಡೋದ ಅಂತ ನಮ್ಮ ಬ್ರದರ್ ಹೇಳಿದ್ರು. ಆಯಿತು ಬ್ರದರ್ ಅಂತೇಳಿ ಬ್ರದರ್ ಪ್ರೇಯರ್ ಮಾಡಿದ್ರು. ಬ್ರದರ್ ಪ್ರೇಯರ್ ಮಾಡಿ ಪುನಃ ಮನೆ ಕಳಿಸಿದ್ರು. ನಮ್ಮನ್ನು ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸಿದ್ರು. 3 ತಿಂಗಳು ಕೋಮಾ ಸ್ಟೇಜಲ್ಲಿದ್ದೆ. ICUಗೆ ಹಾಕಿದ್ರು. ನನ್ನನ್ನು ಬದುಕೋಕ್ಕಿಲ್ಲ ಅಂತ ಸೈನೆಲ್ಲ ಮಾಡಿಸ್ಕೊಂಡಿದ್ರು. ಬ್ರದರ್ ಫೋನ್ ಮಾಡಿ ಹೇಳಿದೆ, ಬ್ರದರ್ ಅಂದರು, ಏನಾಗಲ್ಲಮ್ಮ, ದೇವರಿದ್ದಾರೆ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿದ್ರು. ನೀವು ಜೀವ ಪೂರ್ತಿ ಇರೋ ಗಂಟ ನೀವು ಮಾತ್ರೆ ತಿನ್ನಬೇಕು, ನೀವು ಬದುಕಲ್ಲ, ನಿಮಗೆ ತಲೆ ರಕ್ತ ಎಪ್ಕಟ್ಟಿದೆ, ನಿಮಗೆ ಉಳಿಸೋಕ್ಕಾಗಲ್ಲ ನಿಮ್ಮನ್ನು ಅಂತ ಹೇಳಿದರು. ಬ್ರದರ್ ಹೇಳಿದ್ರು, ದೇವರಲ್ಲಿ ವಿಶ್ವಾಸ ಇಡು, ನಿನಗೆ ದೇವರು ನಿನ್ನ ಬಿಡುಗಡೆ ಕೊಡ್ತಾರೆ ಅಂತ. 3 ತಿಂಗಳು ಆದಮೇಲೆ ಮನೆಗೆ ಬಂದೆ. ಪುನಃ ಹೋದ ವರ್ಷ ಜಾಸ್ತಿ ತಲೆನೋವಾಯಿತು. ಪುನಃ ಹೋಗಿ ಅಡ್ಮಿಂಟ್ ಆದೆ. ಬ್ರದರ್ ಪುನಃ ಹಂಗೆ ಆಗಿದೆ. ಡಾಕ್ಟ್ರ್ ಹೇಳ್ತಿದ್ದಾರೆ ಆಪ್ರೇಷನ್ನೇ ಮಾಡಬೇಕು, MR ಸ್ಕ್ಯಾನ್ ಮಾಡಿಸಿದ್ದೀವಿ.
ಆಪ್ರೇಷನ್ನೇ ಮಾಡಬೇಕು, ಇದು ಕ್ಯೂರ್ ಆಗಿಲ್ಲ, ಜೀವನ ಪೂರ್ತಿ ಇರೋ ಗಂಟನೂ ಮೆಡಿಸನ್ ತಗೋಬೇಕು ನೀವು ಅಂತ ಹೇಳ್ತಿದ್ದಾರೆ ಬ್ರದರು ಅಂತ ಹೇಳಿದ್ರೆ, ಇಲ್ಲ ಅಮ್ಮ ಏನೂ ಆಗಲ್ಲ ನಾನು ಪ್ರೇಯರ್ ಮಾಡ್ತೀನಿ ಅಂತ. ನಮ್ಮ ಬ್ರದರ್ ಡಿವೆಂಡಿಗೆ ಬರ್ತಿರು, ನಾನು ಡಿವೆಂಡಲ್ಲಿ ಇದ್ದೀನಿ ಪ್ರೇಯರ್ ಮಾಡ್ತೀನಿ ನಿನಗಾಗಿ ಅಂತ. ಬ್ರದರ್ ಪ್ರೇಯರ್ ಮಾಡಿ ಡಿವೆಂಡಲ್ಲಿ ನನಗಾಗಿ ಪ್ರೇಯರ್ ಮಾಡಿದ್ರು. ಪ್ರೇಯರ್ ಮಾಡಿ 3 ಗಂಟೆ ಸಮಯದಲ್ಲಿ ಡಾಕ್ಟ್ರೆಲ್ಲ ಬಂದು ಚೆಕ್ ಮಾಡ್ಕೋದಾಗ ಹಾಸ್ಪಿಟ್ಲಲ್ಲಿ ಬೆಡ್ ಮೇಲೆ ದೇವ್ರೆ ನನಗೆ ಯಾರು ಇಲ್ವಾ, ನನಗೇನು ಪರಿಸ್ಥಿತಿ, ನನ್ನ ಮಗನೇ ಈ ಥರ ಆದ, ನನಗೇನು ಯಾರು ಇಲ್ವಾ, ನೀನು ಇದ್ದಿಲ್ವಾ ನನ್ನ ಜೊತೆಲಿ ಅಂತ ಸುಮ್ಮನೆ ದೇವ್ರ ಹಾಡು ಹಾಕೊಂಡು ದೇವ್ರ ಹಾಡು ಹಾಕೊಂಡು ನನ್ನ ಮೊಬೈಲಲ್ಲಿ ಮಡಿಕೊಂಡು ದೇವ್ರನ್ನ ನೆನೆಸ್ಕೊಂಡು ಆಡ್ಕೊಂಬನಗಿದ್ರೆ ಯಾರೂ ಇಲ್ಲ ಜನ ಅಲ್ಲೇ. ದೇವರು ಹಿಂದೆಯಿಂದ ಮಂಜು ನಾನು ನಿನ್ನ ಕೈ ಬಿಡಿಲ್ಲ, ಬೇಡ ನಾನು ನಿನ್ನ ಜೊತೆ ಇದ್ದೇನೆ ಅಂತ ದೇವರು ನನ್ನ ಕೂಗಿ ಹೇಳಿದ್ರು. ನಾನು ಸುತ್ತಮುತ್ತ ತಿರುಗಿ ನೋಡಿದೆ, ಯಾರಿಲ್ಲ ಅಲ್ಲ, ನನ್ನ ಹೆಸರು ಯಾರು ಕೂಗ್ತಾವ್ರೆ, ಯಾರು ಹಿಂಗೆ ಕೂಗಿದ್ದು ನನ್ನನ್ನು, ಯಾರೂ ಇಲ್ವಲ್ಲ ಇಲ್ಲಿ ಸುತ್ತಮುತ್ತ, ಯಾರೂ ಇರಲಿಲ್ಲ. ದೇವರು ನನಗೆ ಕೂಗಿದ್ರು. ಇದಕ್ಕಿದಂಗೆ ಬ್ರದರ್ ಫೋನ್ ಮಾಡಿ ಮಂಜು ಹೇಗಿದ್ದೀಯಾ, ಏನಾಯಿತು ಅಂತ ಕೇಳಿದಾಗ ಬ್ರದರ್ ನನಗೆ ಯಾರೋ ಇಲ್ಲಿ ಕೂಗ್ದಂಗೆ ಆಯಿತು ಅನ್ನೋದಕ್ಕೆ, ಏಸಪ್ಪನೇ ಕೂಗಿದ್ದು, ಏಸಪ್ಪನೇ ನನಗೆ ಹೇಳಿದ್ದು ಫೋನ್ ಮಾಡು ಅಂತ ನಾನು ನಿನಗೆ ಫೋನ್ ಮಾಡಿದೆ ನಾನು ನಿನಗೆ ಅಂತ. ಆಗ ದೇವ್ರು ಹೇಳಿದ್ರು, ನಾನು ನಿನ್ನ ಜೊತೆ ಭಯ ಪಡಬೇಡ ಅಂತ ಹೇಳಿದ್ರು. ಈಗ ನಾನು ಬಂದು 1 ವಾರ ಆಯಿತು. 1 ವಾರ 3 ಭಾನುವಾರ ಬಂದಾಗ ಬೆಳಿಗ್ಗೆ ಸೌಖ್ಯ ಆರಾಧನೆ ಸಮಯದಲ್ಲಿ ದೇವರು ನನಗೆ ತುಂಬ ಗ್ಯಾಸ್ಟ್ರಿಕ್ಕು ಎಲ್ಲ ಫುಲ್ಲು ಆಗೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಹೋಗಿದ್ದೆ. ಸೌಖ್ಯ ಆರಾಧನೆ ಸಮಯದಲ್ಲೂ ಆಗ ದೇವರು ನನ್ನನ್ನು ಮುಟ್ಟಿ ಗುಣಪಡಿಸಿದ್ರು. ತುಂಬ ತಲೆನೋವು ಭಾರ ಜಾಸ್ತಿ ಆಯ್ತೈತೆ ನನಗೆ ಎಂದಾಗಲೂ. ಆರಾಧನೆ ಸೌಖ್ಯ ಸಮಯದಲ್ಲಿ ಏಸಪ್ಪ ನನ್ನನ್ನು ಮುಟ್ಟಿ ಗುಣಪಡಿಸಿದ್ರು. ಪರಮಪ್ರಸಾದ ರೊಟ್ಟಿ ರೂಪದಲ್ಲಿ ಫಾದರ್ ಒಂದು ವಾಕ್ಯ ಹೇಳಿದ್ರು, ಪರಮಪ್ರಸಾದದಲ್ಲಿ ಯೇಸು ಸ್ವಾಮಿ ಕೈ ಇದೆ ನೋಡಿ ನೀವು ಅಂತ ಫಾದರ್ ಬಲಿ ಪೂಜೆ ಸಮಯದಲ್ಲಿ ನಮಗೆ ವಾಕ್ಯ ಕೊಟ್ಟರು. ಆಗ ಸೌಖ್ಯ ಆರಾಧನೆ ಸಮಯದಲ್ಲಿ ನಮಗೆ ದೇವರು ನನಗೆ ದಿವ್ಯ ದರ್ಶನದಲ್ಲಿ ಒಂದು ಈ ಕಡೆ ಸೈಡ್ಗೆ ಥರ ಮಾತ್ರ ನನಗೆ ದರ್ಶನ ಕಣ್ಮುಚ್ಕೊಂಡು ನನಗೆ ದೇವರೇ ನೀನು ಸಿಕ್ಕಿದೆಯಲ್ಲ ನನಗೆ ಅಂತ ನಾನು ತುಂಬ ಹತ್ತಿ ಕಿರ್ಚಿ ಪ್ರೇಯರ್ ಮಾಡ್ತಾ ಇರುವಾಗ ಆ ಬೆಳಕು ನಾನು ನೋಡಿದೆ, ನನ್ನ ಕಣ್ಣು ಕಾಣ್ತು. ಅಯ್ಯೋ ದೇವರೇ ಈ ಪಾಪಿಗೆ ನೀನು ಸಿಕ್ತಿಯಪ್ಪ ಅಂದ್ಬಿಟ್ಟು ತುಂಬ ಅಳ್ತಿ ತುಂಬ ಕಿರ್ಚಿ ಪ್ರೇಯರ್ ಮಾಡ್ತದೆ. ನನಗೆ ಗೊತ್ತು ಅರಿವಿಲ್ದೇ ನಾನು ಪ್ರೇಯರ್ ಮಾಡ್ತಾಯಿದ್ದೆ. ಆಗ ನನಗೆ ದೇವರು ಪರಮಪ್ರಸಾದಲ್ಲಿ ಈ ರೂಪದಲ್ಲಿ ನನಗೆ ಒಂದು ಬೆಳಕು ಕೊಟ್ಟರು. ಆಗ ಬೆಳಗ್ಗೆ ಸೌಖ್ಯ ಆರಾಧನೆ ಸಮಯದಲ್ಲಿ ಫಾದರು ವಾಕ್ಯ ತಗೊಂಡಿರುವಾಗ ನಾನು ನೋಡಿದೆ. ಆವಾಗ ದೇವರು ನನ್ನನ್ನು ಏನೋ ಒಂದು ಪ್ರಸನ್ನತೆ ನನ್ನಲ್ಲಿ ಬಂದು ಇಳಿದು ಮೈರ ಮೇಲೆ ಜುಮ್ ಬಂದಂಗೆ ಆಯಿತು. ಆವಾಗ ನನಗೆ ಹೊಟ್ಟೆಲ್ಲ ಉಬ್ಬಿಸ್ಕೊಂಡಿರೋದೆಲ್ಲ ಕಮ್ಮಿ ಆಯಿತು. ತಲೆಯೆಲ್ಲ ಭಾರ, ತುಂಬ ತಲೆನೋವಿತ್ತು, ತಲೆಯೆಲ್ಲ ಭಾರ ಎಲ್ಲ ಕಡಿಮೆ ಆಯಿತು. ಇದಕ್ಕೆಲ್ಲ ದೇವರು ಕೊಟ್ಟಿದ್ದಕ್ಕೆ ದೇವ್ರು ಹೇಳಿದ್ದಾರೆ, ಯೌವನ ಶುಭ ಸಂದೇಶ 14:14 ವಚನದಲ್ಲಿ ನನ್ನ ನಾಮದಲ್ಲಿ ನೀನು ಏನು ಕೇಳಿದ್ರು ಅದನ್ನು ನಾನು ಮಾಡೇ ತೀರುವೆನು ಅಂತ ಹೇಳಿದ್ದಾರೆ. ಇದು ಕೊಟ್ಟಿದ್ದಕ್ಕೆ ನನಗೆ ಈಗ ಸೌಖ್ಯ ಕೊಟ್ಟಿದ್ದಕ್ಕೆ ಯೇಸು ಸ್ವಾಮಿಗೆ ಒಂದು ಆಸೆ ಇತ್ತು, ನನಗೆ ಡಿವೆಂಡಲ್ಲಿ ನಿಮಗೆ ಬಂದು ಸಾಕ್ಷಿ ಹೇಳಬೇಕು ಅಂತ ತುಂಬ ವರ್ಷದಿಂದ 25 ವರ್ಷದಿಂದ ನನ್ನಲ್ಲಿ ಆಸೆ ಇತ್ತು. ಯೇಸಪ್ಪನಿಗೆ ಇಲ್ಲಿ ಕರೆಸಿ ನನಗೆ ಸಾಕ್ಷಿ ಕೋಟಿ ಸ್ತೋತ್ರ. ನನಗೆ ಸೌಖ್ಯ ಕೊಟ್ಟಿದ್ದ ದೇವರಿಗೆ ವಂದನೆ, ಕೃತಜ್ಞತಾ ಸ್ತೋತ್ರ ಸಲ್ಲಲಿ. ಆಮೇನ್.